ಆದ್ಯಂತವಂತಃ ಕವಯಃ ಪುರಾಣ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ ನಾರಾಯಣೇ ತ್ವೇ ಕಮನಾವಸಾಮಿ ಸರ್ವೇಣ ಭಾವೇನ ಶರೀರಭೂತ ತಸ್ಮಿನ್ ಹಿ ಧರ್ಮಸ್ಸು ಮಹಾನ್ಯವಿಷ್ಟೋ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ ವಾಯುರ್ಭೀಮೋ ಭೀಮನಾದೋ ಮಹೋಜಾಃ ಸರ್ವೇಷಾಂ ಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ವಾಯುರ್ದೇವದೇವೋ ವಿಶಿಷ್ಟಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಧರ್ಮಾರ್ಥ ಕಾಮ ಮೋಕ್ಷ ವಿಷಯಕ ಸರ್ವಾರ್ಥೋಪಬೃಂಹಿತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಂ ತ್ರಯಸ್ತ್ರಿಂಶೋತ್ತರ ಶತತಮಃ ಭಾಗಃ 133ನೇ ಭಾಗ. ತತ್ರಾಪಿ ಚತುರಧಿಕಃ ಶತತಮಃ 104ನೇ ಅಧ್ಯಾಯ ಇದಾನೀಂ ಪ್ರವರ್ತತೆ. ತತ್ರ ಭಗವಾನ್ ಕೃಷ್ಣಃ ವೈಷ್ಣವಧರ್ಮಾನ್ ಬೋಧಯತಿ ಪಾಂಡವಾದೀನ್ ಸ್ವಭಕ್ತಾನ್. ಅಯಂ ಭಗವಾನ್ ಕೃಷ್ಣಃ ನ ಕೇವಲಂ ಧರ್ಮಸ್ಯ ಬೋಧಕಃ ಪರಂತು ಧರ್ಮಸ್ಯ ಕರ್ತ ಅನುಮೋದಕಶ್ಚ. ಯಥಾ ಭಾಗವತೆ ದಶಮಸ್ಕಂಧೆ ಸ್ವಯಮೇವ ನಾರದಂ ಪ್ರಾಹ ಅಹಂ ಧರ್ಮಸ್ಯ ವಕ್ತಾ ವಕ್ತಾ ಇತಿ ಉಪದೇಶಕಃ ಕರ್ತಾರಂ ಅನುಮೋದಕಃ ಯೇ ಚಾಪ್ಯನ್ಯೇ ಧರ್ಮಂ ಕರ್ತುಂ ಈಹಂತೆ ತಾನ್ ಅನುಮೋದಯಾಮ್ಯಹಂ. ಇಮಂ ಲೋಕಂ ತು ಶಿಕ್ಷಯಾಮಿ. ಅತಃ ಸ ಏವ ಕೃಷ್ಣಃ ಅರ್ಥಧರ್ಮಕಾಮೇಷು ಅವಹಿತಾತ್ಮಾ ಭೂತ್ವಾ ಗೃಹಸ್ಥಾಶ್ರಮಂ ಯಾಪಯತಿ ಸ್ಮ. ಬ್ರಾಹ್ಮೇ ಮುಹೂರ್ತೆ ಉತ್ಥಾಯ ವಾರಿ ಉಪಸ್ಪೃಶ್ಯ ಪ್ರಸನ್ನಕರ್ಣಃ ತಮಸಃ ಪರಂ ಆತ್ಮಾನಂ ಸಹ ದಧ್ಯೌ. ಉದ್ಯಂತಂ ಸೂರ್ಯಂ ಉಪಸ್ಥಾಯ ಆತ್ಮನಃ ಕಲಾಹ ಆತ್ಮನಃ ಭಗವತಃ ಕಲಾಹ ಅಂಶಭೂತಾಃ ಯೇ ದೇವಾಃ ಋಷಯಃ ಪಿತರಃ ವೃದ್ಧಾಃ ತಾನ್ ಸರ್ವಾನ್ ತರ್ಪಯಿತ್ವಾ ತದನಂತರಮೇವ ದೈನಿಕಾನಿ ಕಾರ್ಯಾಣಿ ಅಕರೋತ್ ಸಹ ಕೃಷ್ಣಃ. ಏವಂಚ ಯಥಾ ಉಪದಿಶತಿ ತಥೈವ ಕರೋತಿ, ಯಥಾ ಕರೋತಿ ತಥೈವ ಚ ಉಪದಿಶತಿ ಅಯಂ ಭಗವಾನ್. ಸೋಯಂ ಭಗವಾನ್ ಅಸ್ಮಿನ್ ಮಹಾಭಾರತೆ ಸರ್ವಾನ್ ವೈಷ್ಣವಧರ್ಮಾನ್ ಉಪದಿಶತಿ ಪಾಂಡವಾನ್. ದೇವಋಷಿ ತರ್ಪಣಂ ತು ಸರ್ವೇಣಾಪಿ ಸಾಧಕೇನ ಕರಣೀಯಮೇವ. ಮಾತರಂ ಚ ಆತ್ಮನಶ್ಚೈವ ಗುರುಂ ಆಚಾರ್ಯಂ ಪಿತೃಮಾತೃ ಸ್ವಸಾರೌ ಚ ತಥಾ ಮಾತಾಮಹೀಮಪಿ ಉಪಾಧ್ಯಾಯಾನ್ ಸಖೀನ್ ಬಂಧೂನ್ ಪ್ರಮೀತಾನ್ ಆನೃಶಂಸ್ಯಾರ್ಥಂ ತರ್ಪಯೇತ್ತಾನ್ ಅಮತ್ಸರಃ ಆನೃಶ್ಯಸ್ಯ ಅರ್ಥಂ ಅಂತ ಇಲ್ಲಿ ಕಂಡು ಬಂದಿದೆ.
ಕರುಣೆಯಿಂದ ಎಲ್ಲರ ಬಗ್ಗೆನೂ ಕೂಡ ಕರುಣೆ ಇರಬೇಕು. ಆ ಕರುಣೆಯಿಂದ ಈ ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ ಎಲ್ಲರಿಗೂ ಕೂಡ ತರ್ಪಣ ಕೊಡಬೇಕು. ಅಮತ್ಸರ, ಯಾವುದೇ ರೀತಿಯಾದ ದ್ವೇಷ, ಅಸೂಯೆ ಇತ್ಯಾದಿಗಳನ್ನು ಬಿಟ್ಟು ತರ್ಪಣ ಕೊಡಬೇಕು ಅಂತ ತಾತ್ಪರ್ಯ. ದೊಡ್ಡವರು ಚಿಕ್ಕವ್ರ ಬಗ್ಗೆ ಕರುಣೆ ತೋರಿಸುವುದು ಅಂದ್ರೆ ಅದಕ್ಕೊಂದು ಅರ್ಥ ಇದೆ. ಚಿಕ್ಕವರು ನಾವು ಮನುಷ್ಯರು, ದೇವತೆಗಳ ಬಗ್ಗೆ, ಋಷಿಗಳಿಗೆ ಬಗ್ಗೆ ಕರುಣೆ ತೋರಿಸುವುದು ಒಂದು ಏನರ್ಥ? ನಾವು ಅವರಿಗೆ ಕೇವಲ ಗೌರವ ಮತ್ತು ಭಕ್ತಿಯನ್ನು ತೋರಿಸುವುದು. ಭಗವಂತನ ಸನ್ನಿಧಾನ ಪಾತ್ರರಾದವರು, ಭಾಗವತವೇ ಹೇಳಿದಂತೆ ಆತ್ಮನಃ ಕಲಾಹ, ಭಗವಂತನ ಅಂಶಭೂತರಾದವರಾದ್ದರಿಂದ ಅವರಲ್ಲಿ ನಾವು ಗೌರವವನ್ನು ಮಾಡಬೇಕು. ಅವ್ರ ಬಗ್ಗೆ ಕರುಣೆಯಿಂದ ಅಂದ್ರೆ ಏನರ್ಥ? ಆನೃಶಂಸಾರ್ಥಂ ಅಂತ ಏನಿದೆಯಲ್ಲ, ಇದು ದೇವ, ಋಷಿ, ಪಿತೃ ಇವುಗಳ ಅವ್ರ ಬಗ್ಗೆ ಕರುಣೆ ಅಂತ ಅರ್ಥ ಅಲ್ಲ, ಅವ್ರ ಬಗ್ಗೆ ಭಕ್ತಿಯೇ. ನಾವು ಈ ದೇವತಾ ಕಾರ್ಯಗಳನ್ನು ಮಾಡುವಾಗ ಜಗತ್ತಿನ ಬಗ್ಗೆ ಕರುಣೆ ಇಟ್ಕೊಂಡಿರ್ಬೇಕು ಅಂತ ಅರ್ಥ. ನಾವು ಮಾಡುವಂತಹ ಧರ್ಮ ಕಾರ್ಯಗಳನ್ನ ಈ ಜಗತ್ತಿನಲ್ಲಿರುವಂಥವ್ರು ನೋಡಿ ನಮ್ಮನ್ನು ಅನುಸರಿಸೋರು ಇರ್ತಾರೆ. ನಾವೊಂದು ವೇಳೆ ಬಿಟ್ರೆ, ಇಂಥವರೇ ಬಿಟ್ಟಿದ್ದಾರೆ ನಾವ್ಯಾಕೆ ಮಾಡಬೇಕು ಅಂತ ಅವರು ಕೂಡ ಬಿಟ್ಟು ಭ್ರಷ್ಟರಾಗಿ ಹೋಗ್ತಾರೆ. ಜ್ಞಾನ ಮಾರ್ಗವೂ ಇಲ್ಲದೆ, ಕರ್ಮ ಮಾರ್ಗವೂ ಇಲ್ಲದೆ ಅವರು ಭ್ರಷ್ಟರಾಗಿ ಹೋಗ್ತಾರೆ. ಅಂಥವ್ರ ಬಗ್ಗೆ ಕರುಣೆ ಇರ್ಬೇಕು ನಮಗೆ. ಅವರಿಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡಬೇಕು ಅಂತ ಅದರ ತಾತ್ಪರ್ಯ. ಅಮತ್ಸರ, ಈರ್ಷ್ಯಾ ದ್ವೇಷಗಳನ್ನು ಬಿಟ್ಟು ಮಾಡಬೇಕು. ನಮ್ಮ ಸುತ್ತಲೂ ಬೇರೆ ಯಾರೋ ಮಾಡ್ತಾ ಇದ್ದಾರೆ, ಅದನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಟು ನಾವು ಕೂಡ ಮಾಡುವುದು ಅಲ್ಲ. ನಾವು ಮಾಡುವುದು ಭಗವಂತನ ಪ್ರತೀಕರಾದಂತಹ, ಭಗವಂತನ ಸನ್ನಿಧಾನ ಪಾತ್ರರಾದಂತಹ ಈ ಎಲ್ಲ ಜೀವರೇನಿದ್ದಾರೆ, ದೇವತಾದಿಗಳು, ಅವರಲ್ಲಿ ಭಕ್ತಿಯಿಂದ ಮಾಡುವುದಷ್ಟೇ. ನಾವು ಬೇರೆ ಯಾರ ಮೇಲೂ ಈರ್ಷ್ಯೆ ಮತ್ತು ಅಸೂಯೆಗಳಿಂದ ಇದನ್ನು ಮಾಡುವುದು ಅಂತ ಅರ್ಥ ಅಲ್ಲ ಅದಕ್ಕೆ. ತರ್ಪಣ ಮಾಡಿದ ನಂತರ ಆಚಮನ ಮಾಡಿ ಮುಗಿಸ್ಬೇಕು. ಮುಂದೆ ಅಲ್ಲಿ ಹುಟ್ಟಂತಹ ವಸ್ತ್ರವನ್ನ ಹಿಂಡಬೇಕು. ಆ ವಸ್ತ್ರದ ನೀರೇನಿದೆ ಅದು ಭೃತ್ತಜನ ಸ್ಯಾಹು ಸ್ನಾನಂ ಪಾನಂ ಚ ತದ್ವಿಧ. ಯಾರು ಆಳು ಕಾಳು ಮೊದಲಾದವರಿದ್ದಾರೆ, ಹಿಂದೆ ಮೃತರಾದವರು, ಅವರಿಗೆ ನಾವು ಈ ವಸ್ತ್ರ ನಿಷ್ಪೀಡ ಅನ್ನೋದಕ್ಕೆ ಏನಿದೆ, ಕೆಲವು ಕಡೆ ಅದನ್ನು ಸೂತ್ರ ನಿಷ್ಪೀಡು ಅನ್ನೋದಕ್ಕಂತನೂ ಹೇಳ್ತಾರೆ. ನಾವು ಬಿಟ್ಟಂತ ನೀರು ಅವರೆಲ್ಲರಿಗೂ ತಲುಪ್ತದೆ, ಅವ್ರಿಗೆ ತೃಪ್ತಿ ಕೊಡ್ತದೆ. ಆದ್ರಿಂದ ವಸ್ತ್ರವನ್ನು ಹಿಂಡುವುದರ ಮೂಲಕ ಅಂಥವ್ರಿಗೂ ಕೂಡ ತೃಪ್ತಿಯನ್ನು ಕೊಡಬೇಕು. ಅಥರ್ಪಯಿತ್ವಾ ತಾನ್ ಪೂರ್ವಂ ಸ್ನಾನ ವಸ್ತ್ರಂ ನ ಪೀಡಯೇತ್. ಆದ್ರಿಂದ ದೇವತೆಗಳಿಗೂ, ಋಷಿಗಳಿಗೂ, ಪಿತೃಗಳಿಗೂ ತರ್ಪಣವನ್ನು ಕೊಡುವುದಕ್ಕಿಂತ ಮುಂಚೆ ಸ್ನಾನದ ವಸ್ತ್ರವನ್ನು ಹಿಂಡಬಾರದು ಯಾವತ್ತೂ ಕೂಡ. ಅದೆಲ್ಲ ಮುಗಿದ ಮೇಲೆ, ದೇವ, ಋಷಿ, ಪಿತೃತರ್ಪಣ ಇತ್ಯಾದಿಗಳು ಆದಮೇಲೆ ಆಚಮನ ಮಾಡಿ ಆ ಸ್ನಾನ ವಸ್ತ್ರವನ್ನ ಹಿಂಡಬೇಕು. ಇದು ನಾವು ಮನೆಯೊಳಗಿದ್ದಾಗ ಮಾಡುವಂಥದ್ದಲ್ಲ, ಹೊರಗಡೆ ಸ್ನಾನಕ್ಕೆ ಹೋದಾಗ ಮಾಡುವಂತಹ ವಿಧಾನ ಇದು ಅಂತ ತಿಳ್ಕೊಳ್ಬಹುದು. ಪೀಡೆಯಚ್ಚ ಪುರ ಮೋಹಾತ್ ದೇವಾಹ ಸರ್ಷಿಗಣಾಸ್ತಥಾ. ದೇವ, ಋಷಿ, ಪಿತೃತರ್ಪಣ ಕೊಡುವುದಕ್ಕಿಂತ ಮುಂಚೆನೆ ಈ ಬಟ್ಟೆಗಳನ್ನು ಹಿಂಡು ಬಿಟ್ರೆ ಅಂಥವನ ಕ್ರಿಯೆಯಿಂದ ದೇವತೆಗಳಿಗೆ, ಋಷಿಗಳಿಗೆ ಅಸಮಾಧಾನ ಆಗ್ತದೆ. ಅವನಿಗೆ ಶಾಪ ಕೊಟ್ಟು ಅವರು ಹೊರಟು ಹೋಗ್ತಾರೆ. ಮುಂದೆ ಪ್ರಕ್ಷಾಲ್ಯ, ತನ್ನ ಕಾಲುಗಳನ್ನ ಮಣ್ಣಿನ ಮೂಲಕ ತೊಳ್ಕೊಳ್ಬೇಕು. ಮೃತ್ತಿಕಾ ಶೌಚದ ಮೂಲಕ ಮತ್ತೊಂದು ಬಾರಿ ಕಾಲನ್ನು ತೊಳ್ಕೊಳ್ಬೇಕು. ದರ್ಭಾಸನದಲ್ಲಿ ಕೂತ್ಕೊಂಡು ದರ್ಭೇಶು ದರ್ಭಪಾಣಿಸ್ತನ್ ಸ್ವಾಧ್ಯಾಯಂತು ಸಮಾರಭೇತ್. ದರ್ಭೆ ಆಸನದಲ್ಲಿ ಕೂತ್ಕೋಬೇಕು. ಮತ್ತೆ ಕೈಯಲ್ಲಿ ಒಂದು ಪವಿತ್ರವು ಕೂಡ ನಮಗೆ ಇರಬೇಕು. ಆ ಪವಿತ್ರವನ್ನು ಕೈಯಲ್ಲಿ ಇಟ್ಕೊಂಡು ಆ ವೇದಾಧ್ಯಯನವನ್ನು, ಸ್ವಾಧ್ಯಾಯವನ್ನ ಪ್ರಾರಂಭಿಸಬೇಕು ಅಂತ ಅದರ ತಾತ್ಪರ್ಯ. ವೇದ ಮಾಧವ ಸಮಾರಭ್ಯ ಋಗ್ವೇದ, ಯಜುರ್ವೇದ, ಸಾಮವೇದ ಇತ್ಯಾದಿಗಳನ್ನು ಮೊದಲು ಪಠಿಸಬೇಕು.
ಅದಾದ ಬಳಿಕ ಇತಿಹಾಸ ಪುರಾಣ ಇತ್ಯಾದಿಗಳನ್ನು ಪಠಿಸಬೇಕು. ವೇದ ಆದೌ ಸಮಾರಭ್ಯ ತತಃ ಉಪರಿ ಉಪರಿ ಕ್ರಮಾತ್ ಯದಧೀತೆ ಸ್ವಯಂ ಶಕ್ತಿಯ ಸ್ವಾಧ್ಯಾಯಂ ತತ್ಸ್ವಾಧ್ಯಾಯಂ ಪ್ರಚಕ್ಷತೆ. ಈ ರೀತಿಯಾಗಿ ಸಕಲ ಗ್ರಂಥಗಳ ಆಲೋಡನ, ಅದರ ಪುನರಾವರ್ತನ ನಿತ್ಯ ನಡೆದಿರಬೇಕು. ಉತ್ಥಾಯಿತು ನಮಸ್ಕೃತ್ಯ ದಿಶೋ ದಿಗ್ದೇವತಾ ಅಪಿ, ವೇದ ಪಠನ ಎಲ್ಲ ಪೂರ್ಣ ಆದಮೇಲೆ ನಿಂತುಕೊಂಡು ಎಲ್ಲ ದಿಕ್ಕುಗಳಿಗೆ, ದಿಗ್ದೇವತೆಗಳಿಗೆ, ಬ್ರಹ್ಮನಿಗೆ, ಅಗ್ನಿ, ಪೃಥ್ವಿ, ಔಷಧಿಗಳು, ವಾಕ್ಯಗೆ, ಅಂದರೆ ಇದೆಲ್ಲದರ ಅಭಿಮಾನಿ ದೇವತೆಗಳಿಗೆ ನಾವು ನಮಸ್ಕಾರ ಮಾಡಬೇಕು ಅಂತ ಅದರ ಅರ್ಥ. ನದಿಗಳಿಗೆ ಮತ್ತು ಸ್ವಯಂ ನನಗೆ ಅಂತ ಹೀಗೆ ಎಲ್ರಿಗೂ ಕೂಡ ನಾವು ನಮಸ್ಕಾರವನ್ನು ಮಾಡಬೇಕು. ಮುಂದೆ ನಮೋ ಅದ್ಭ್ಯ ಅಂಥೇಳಿ ಆ ಜಲಾಭಿಮಾನಿ ದೇವತೆಗಳಿಗೆಲ್ಲರಿಗೂ ಕೂಡ, ಯಾವ ನದಿ ಕೆರೆ ಮೊದಲಾದ ಕಡೆ ನಾವು ಸ್ನಾನ ಮಾಡ್ತಿದ್ದೇವೆ ಅದರ ಅಭಿಮಾನಿ ದೇವತೆಗಳಿಗೆಲ್ಲರಿಗೂ ಕೂಡ ನಮಸ್ಕರಿಸಬೇಕು. ನಮಗಿದು ಗೊತ್ತಿರಬೇಕು, ಅದ್ಭ್ಯ ಅಂತ ನಮಸ್ಕರಿಸುವುದೇನಿದೆ ಕೇವಲ ಜಲಾಭಿಮಾನಿ ದೇವತೆಗಳಿಗೆ ನಮಸ್ಕಾರ ಇದಲ್ಲ. ಅಪು ಎಂಬ ಶಬ್ದದಿಂದ ಸರ್ವ ದೇವತೆಗಳಿಗೂ ಕೂಡ ವಾಚ್ಯರೇ ಆಗಿದ್ದಾರೆ. ಸರ್ವದೇವ ಮಯಾಹ ಆಪಹ ಅಂತ ಇಲ್ಲೇ ಆಶ್ವಮೇಧಿಕ ಪರ್ವದಲ್ಲಿ ಇದೇ ಅಧ್ಯಾಯದಲ್ಲಿ ಹಿಂದೆ ಬಂದಿದೆ. ಬ್ರಹ್ಮವಾಯು ಚ ತದ್ಭಾರ್ಯೆ ವೀಂದ್ರಶೇಷೌ ಚ ತತ್ಸ್ರಿಯೌ ಶಿವಸ್ತದ್ದಯಿತ ಶಕ್ರ ಕಾಮೌ ತದ್ದಯಿತಾದಯ ಸರ್ವೇಶ್ವರಾ ಕ್ರಮೇಣೈವ ವಿಷ್ಣೋದ್ಜಾತಃ ಅಭಾಖ್ಯಗಾಃ ಅಂತ ಆಚಾರ್ಯರು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಕೊಡುವಂತಹ ಒಂದು ಪ್ರಮಾಣ ವಚನ. ಬ್ರಹ್ಮವಾಯುಗಳು, ಅವರ ಪತ್ನಿಯರು, ವೀಂದ್ರ, ಶೇಷ, ಗರುಡ ಮತ್ತು ಶೇಷರು ಅವರ ಪತ್ನಿಯರು, ಶಿವ ಅವನ ಪತ್ನಿಯಾದಂತಹ ಪಾರ್ವತಿ ದೇವಿ, ಶಕ್ರ ಕಾಮವು ತದ್ದಯಿತಾದಯ ಇಂದ್ರ ಮತ್ತು ಕಾಮ ಮತ್ತು ಅವರ ಪತ್ನಿಯರು, ಸರ್ವೇಶ್ವರಾ ಕ್ರಮೇಣಯೋ ವಿಷ್ಣುರ್ಜಾತಃ ಅಭಾಖ್ಯಕಾಃ, ಹೀಗೆ ಎಲ್ಲ ದೇವತೆಗಳು ಕೂಡ ಅಪು ಎಂಬುದಾಗಿ ಕರೆಸ್ಕೊಂಡಿದ್ದಾರೆ. ಅವ್ರು ಹುಟ್ಟುವುದು ಭಗವಂತನಿಂದಲೇ ಹುಟ್ಟುತ್ತಾರೆ ಅಂತ ಅದರ ತಾತ್ಪರ್ಯ. ಈ ಸೂರ್ಯನ ಮಂತ್ರವನ್ನು ಜಪಿಸಬೇಕು. ಗೃಣಿ ಸೂರ್ಯಸ್ತಥಾದಿತ್ಯ ತಂ ಪ್ರಣಮ್ಯ ಸ್ವಮೂರ್ಧನಿ ತತಸ್ತ್ವಾಲೋಕಯನ್ನರ್ಕಂ ಪ್ರಣವೇನ ಸಮಾಹಿತಃ ತಥೋ ಮಾಂ ಅರ್ಚಯೇತ್ ಪುಷ್ಪೈಃ ಮತ್ಪ್ರಿಯೈರೇವ ನಿತ್ಯಶಃ. ಗೃಣಿ, ಸೂರ್ಯ, ಆದಿತ್ಯ ಅಂತ ಈ ಮೂರು ಶಬ್ದಗಳು. ಇದು ಸೂರ್ಯಾಷ್ಟಾಕ್ಷರ ಮಂತ್ರ ಅಂತ ವರ್ಣನೆ ಮಾಡ್ತಾರೆ. ತಂತ್ರಸಾರದಲ್ಲಿ 4ನೇ ಅಧ್ಯಾಯದಲ್ಲಿ 89ನೇ ಶ್ಲೋಕ ಅದು. ಹ್ರಸ್ವ ಕೃಪಾಲು ಸೇತಶ್ಚ ಸ್ವಯಮನ್ಯ ಸ್ವಯಂ ತಥಾ ಅಂತ ಈ ಆಚಾರ್ಯರು ಅದನ್ನು ಸೂಚನೆ ಮಾಡಿದ್ದಾರೆ. ಗೃಣಿ ಅಂದರೆ ಕೃಪಾಳು ಅಂತ ಅರ್ಥ. ಗೃಣಿ ಅಂತ ದೀರ್ಘ ಅದು, ಆದರೆ ಅದನ್ನು ಗೃಣಿಹಿ ಅಂತ ಹ್ರಸ್ವವಾಗಿ ಉಚ್ಚರಿಸಬೇಕಲ್ಲಿ. ಮತ್ತೆ ಸೂರ್ಯವಾಚಕವಾದಂತಹ ಸೂರ್ಯನನ್ನು ಹೇಳುವಂತಹ ಸೂರ್ಯ ಅಂತ ಒಂದು ಶಬ್ದ, ಆದಿತ್ಯ ಅಂತ ಮತ್ತೊಂದು ಶಬ್ದ, ಆದಿಯಲ್ಲಿ ಓಂಕಾರ, ಇದಿಷ್ಟು ಸೂರ್ಯ ಅಷ್ಟಾಕ್ಷರ ಮಂತ್ರ ಅಂತ ಕರೆಸ್ಕೊಂಡಿದೆ. ಅದರಲ್ಲಿ ಈ ಮಂತ್ರಕ್ಕೆ ಋಷಿ, ಛಂದಸ್ಸು ಯಾರು ಇತ್ಯಾದಿಗಳನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಈ ಮಂತ್ರದ ಋಷಿ ದೇವನಾಗ ಅಂತನೋನೊಬ್ಬ ಅಂತ ಶಾರದಾ ತಿಲಕ ಅನ್ನೋ ಗ್ರಂಥದಲ್ಲಿ ಕಂಡು ಬರ್ತದೆ. ಭಾನೋಹೋ ಅಭಿಮತಪ್ರದ ದೇವನಾಗೋ ಮುನಿಃ ಪ್ರೋಕ್ತಃ ಗಾಯತ್ರಿ ಛಂದೈರಿತಂ ಆದಿತ್ಯೋ ದೇವತಾ ಪ್ರೋಕ್ತಃ ದೃಷ್ಟಾದೃಷ್ಟ ಫಲಪ್ರದ. ನಾರಾಯಣ ಉಪನಿಷತ್ನಲ್ಲಿ ಬಂದಿರುವಂತಹ ವೈದಿಕ ಮಂತ್ರವೂ ಹೌದಿದು. ಗೃಣಿ ಸೂರ್ಯಾದಿತ್ಯೋ ನ ಪ್ರಭಾವಾತ್ಯಕ್ಷರಂ ಮಧುಕ್ಷರತಿ ತದ್ರಸಂ. ಅದರಿಂದ ದೇವನಾಗ ಇದಕ್ಕೆ ಋಷಿ ಅಂತ ಹೇಳುವ ಒಂದು ಅಭಿಪ್ರಾಯಕ್ಕಿಂತ ಚತುರ್ಮುಖ ಬ್ರಹ್ಮನೇ ಇದರ ಋಷಿ ಅಂತ ಹೇಳುವುದು ಇನ್ನೂ ಸೂಕ್ತ. ಅಸ್ಯ ಶ್ರೀ ಸೂರ್ಯಮಂತ್ರಸ್ಯ ಬ್ರಹ್ಮರ್ಷಿ ಪ್ರಾಜಾಪತ್ಯ ಗಾಯತ್ರಿ ಅಂತ ಇದರ ಛಂದಸ್ಸು. ಸೂರ್ಯಾಂತರ್ಗತನಾದ ಭಗವಂತನೇ ಇದರ ದೇವತಾ. ನಮಗೆಲ್ಲ ಸೂರ್ಯನೂ ದೇವತೆ, ನಾರಾಯಣನೂ ದೇವತೆ. ಚತುರ್ಮುಖ ಬ್ರಹ್ಮನಿಗೆ ಸೂರ್ಯನಾರಾಯಣ ಮಾತ್ರ ದೇವತೆ. ಅಂಗನ್ಯಾಸ ಹೇಗೆ ಮಾಡಬೇಕು ಅಂದರೆ ಗೃಣಿಹಿ ಹೃದಯಾಯ ನಮಃ
ಸೂರ್ಯ ಶಿರಸೇ ಸ್ವಾಹ ಆದಿತ್ಯ ಶಿಖಾಯೈ ವಷಟ್ ಆದಿತ್ಯ ಕವಚಾಯ ಹುಂ ಸೂರ್ಯ ನೇತ್ರಾಭ್ಯಾಂ ವೌಷಟ್ ಗೃಣಿ ಅಸ್ತ್ರಾಯ ಪಟ ಅಂತ ಹೀಗೆ ಅದರ ಅಂಗನ್ಯಾಸವನ್ನು ಹೇಳ್ತಾರೆ. ಆ ತಂತ್ರಸಾರದ ಆ ಶ್ಲೋಕದಲ್ಲೇ ಹೀಗೆ ಕಂಡು ಬರ್ತದೆ. 2 ಕಮಲದ ಹೂಗಳನ್ನು ಕೈಯಲ್ಲಿ ಹಿಡಿದಿರುವಂತಹ ಕೆಂಬಣ್ಣದ ಸೂರ್ಯನನ್ನು ಧ್ಯಾನಿಸಬೇಕು. ಹೀಗೆ ದ್ವಿಭುಜನ ಆದಂತಹ ಸೂರ್ಯನ ಧ್ಯಾನ ಇದೆ. ಸರ್ವ ವ್ಯಾಧಿಹರ, ಎಲ್ಲ ರೀತಿಯಾದಂತಹ ರೋಗಗಳನ್ನು ಪರಿಹರಿಸ್ತದೆ, ಸಂಪತ್ತು ಕೊಡುವಂಥದ್ದು. ವೃಷ್ಟಿದಹ, ಮಳೆಯನ್ನು ಕೂಡ ಬರೆಸುವಂತಹ ಮಂತ್ರ ಇದು ಅಂತ ಅಲ್ಲಿ ವರ್ಣನ ಇದೆ. ಸರ್ವ ದೇಹಾಭಿಮಾನೀತು ದೇಹಿನಾಂಹಿ ದಿವಾಕರ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಎಲ್ಲ ಜೀವಿಗಳಿಗೂ ಕೂಡ ಅವರ ದೇಹಕ್ಕೆ ಅಭಿಮಾನಿ ಸೂರ್ಯ. ಅದಕ್ಕಾಗಿ ನಮ್ಮೆಲ್ಲರ ಆರೋಗ್ಯಕ್ಕೆ ಅವನೇ ಪೋಷಕ. ಆದ್ರಿಂದ ಅವನು ಆರೋಗ್ಯದಾಯಕ ಅಂತ ನಾವು ತಿಳ್ಕೊಳ್ಬೇಕು. ಸೂರ್ಯನೇ ಈ ಜಗತ್ತಿನ ನೀರನ್ನೆಲ್ಲ ಹೀರಿಕೊಂಡು ಮಳೆ ಕೊಡುವವನಾದ್ರಿಂದ ಮಳೆ ಬರಿಸುವಂತನೇ ಆ ಸೂರ್ಯನನ್ನ ನಾವು ಮಳೆ ಬರಿಸುವಂತಲೂ ಕೂಡ ಪ್ರಾರ್ಥನೆ ಮಾಡಬೇಕು. ಹೀಗಿಲ್ಲಿ 2 ಕೈಯ ಸೂರ್ಯನ ಧ್ಯಾನ ಇದೆ. ಈ ಶಾರದಾ ತಿಲಕ ಹೇಳುವಂತೆ 4 ಕೈಗಳು, 2 ಪದ್ಮಗಳು, ಮತ್ತೆ ವರ ಹಸ್ತ, ಅಭಯ ಹಸ್ತ. ರಕ್ತಾಬ್ಜ ಯುಗ್ಮಾಭಯ ದಾನ ಹಸ್ತಂ ಕೇಯೂರ ಹಾರಾಂಗದ ಭೂಷಣಾಢ್ಯಂ ಮಾಣಿಕ್ಯ ಮೌಲಿಂ ಜನನಾಥಂ ಈಡೆ ಬಂಧೂಕ ಕಾಂತಿಂ ವಿಲಸತ್ ತ್ರಿನೇತ್ರಂ. 3 ಕಣ್ಗಳುಳ್ಳಂತಹ ಸೂರ್ಯನನ್ನು ಧ್ಯಾನಿಸಬೇಕು ಅಂತ ಹೀಗಲ್ಲಿ ಕೇಳಿ ಬರ್ತದೆ. ಘೃಣಿ ಎನ್ನುವ ಶಬ್ದಕ್ಕೆ ಕರುಣಾಳು ಅಂತ ಅರ್ಥ, ನಮಗಿದು ಗೊತ್ತಿದೆ. ಸೂರ್ಯ ಎಂಬ ಶಬ್ದಕ್ಕೆ ಸೂರಿಗಳಿಂದ ಗಮ್ಯನಾದವನು, ಎಲ್ಲ ಜ್ಞಾನಿಗಳಿಂದ ಗಮ್ಯನಾದಂಥವನು ಅಂತ ಅರ್ಥ. ಸೂರ್ಯಸ್ಸ ಸೂರಿಗಮ್ಯತ್ವ. ಆದಿತ್ಯ ಅಂದ್ರೆ ನಮ್ಮೆಲ್ಲರ ಆಯುಷ್ಯವನ್ನು ದಿನೇ ದಿನೇ ಹೀರುವಂಥವನು. ಮತ್ತು ಆದೌ ಸ್ಥಿತ, ಈ ಸೃಷ್ಟಿಯ ಆರಂಭದಲ್ಲಿ ಇದ್ದವನಾದ್ರಿಂದ ಅವನಿಗೆ ಆದಿತ್ಯ ಅಂತ ಹೀಗೆ ಆ ಶಬ್ದದ ಅರ್ಥ ಇದೆ. ಈ ಅರ್ಥಗಳನ್ನು ಹಿಂದೆ ಅನೇಕ ಕಡೆ ನಾವು ನೋಡೇ ಇದ್ದೀವಿ. ಹೂಗಳಿಂದ ನನ್ನನ್ನು ಆರಾಧಿಸಬೇಕು ಅಂತ ಬಂತು. ಹಾಗೆ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾನೆ, ಯಾವ ಹೂಗಳು ನಿನಗೆ ಪ್ರಿಯವಾದದ್ದು? ಯಾವ ಹೂಗಳಲ್ಲಿ ನಿನ್ನ ಸಾನ್ನಿಧ್ಯ ಇರ್ತದೆ ಅದನ್ನಷ್ಟು ಹೇಳು. ತ್ವತ್ಪ್ರಿಯಾಣಿ ಪ್ರಸೂನಾನಿ ತ್ವದ್ ಅನಿಷ್ಟಾನಿ ಮಾಧವ. ಪ್ರಿಯವಾದದ್ದ್ಯಾವುದು, ಬೇಡವಾದದ್ದ್ಯಾವುದು, ಅದೆಲ್ಲವನ್ನು ಹೇಳು. ಅದಕ್ಕೆ ಕೃಷ್ಣ ಹೇಳಿತೊಡಗಿದೆ, ಶೃಣುಷ್ವ ಅವಹಿತೋ ರಾಜನ್ ಪುಷ್ಪಾಣಿ ಪ್ರಿಯಕ್ರಂತಿ ಮೇ. ಕುಮುದ ಅಂದ್ರೆ ಬಿಳಿ ತಾವರೆ ಅಥವಾ ಬಿಳಿ ನೈದಿಲೆ, ಕರವೀರ ಕೆಂಪು ಕಣಗಲೆ ಅಂತ ಹೇಳ್ತಾರೆ, ಚಣಕ ಚಂಪಕ ಅಂದ್ರೆ ಸಂಪಿಗೆ ಹೂವು, ಮಲ್ಲಿಗೆ, ಜಾತಿ ಪುಷ್ಪ ಅಂದ್ರೆ ಜಾಜಿ, ನಂದ್ಯಾವರ್ತ ಅಂದ್ರೆ ನಂದ ಬಟ್ಟಲು, ಮತ್ತು ಮುತ್ತುಕದ ಹೂವು, ಮತ್ತು ಮುತ್ತುಕದ ಎಲೆ, ಪಲಾಶ ಪುಷ್ಪ ಪತ್ರಾಣಿ. ಇದನ್ನು ಗಮನಿಸ್ಬೇಕು ನಾವು. ಎಲೆಗಳನ್ನು ಕೂಡ ಭಗವಂತನಿಗೆ ಅರ್ಪಿಸಬಹುದು. ದೂರ್ವಾಂಗ ದೂರ್ವಾ ಭೃಂಗಕಮೇವಚ. ದೂರ್ವ ಅಂದ್ರೆ ಗರಿಕೆ, ಭೃಂಗರಾಜ, ಶ್ರಾದ್ದದಲ್ಲಿ ಏನು ಉಪಯೋಗ ಮಾಡ್ತೀವಲ್ಲ ಪಿತೃಗಳಿಗೆ ಭೃಂಗರಾಜ ಅಂತ ಹೇಳಿ, ಅದನ್ನು ಕೂಡ ಭಗವಂತನಿಗೆ ಅರ್ಪಿಸಬಹುದು. ವನಮಾಲ. ಈ ಎಲ್ಲದಕ್ಕಿಂತಲೂ ನೈದಿಲೆ ಪುಷ್ಪ ಅಂತ ಅನ್ನೋದು ಅತ್ಯಂತ ಶ್ರೇಷ್ಠ. ಸರ್ವೇಶಾಮ ಪುಷ್ಪಾಣಂ ಸಹಸ್ರಗುಣ ಉತ್ಪಲಂ. ಬಿಳಿ ಕಮಲ ಏನಿದೆ ಅದು ಅತ್ಯಂತ ಶ್ರೇಷ್ಠ. ನೈದಿಲೆ ಅಂದ್ರೆ ನೀಲಕಮಲ. ಬಿಳಿ ಕಮಲಕ್ಕಿಂತ ನೀಲಕಮಲ ಶ್ರೇಷ್ಠ. ನೀಲಕಮಲಕ್ಕಿಂತಲೂ ಈ ಪದ್ಮ ಅಂತ ಅನ್ನೋದು ಇನ್ನೂ ಶ್ರೇಷ್ಠ. ಕೆಂಬಣ್ಣದ ಕಮಲ ಅಂತ ನಾವು ತಿಳ್ಕೊಳ್ಬೇಕು ಪದ್ಮ ಅಂತಂದ್ರೆ. ಪದ್ಮಕ್ಕಿಂತಲೂ ಶತಪತ್ರ ಕಮಲ ಇದ್ರೆ ಅದು ಇನ್ನೂ ಶ್ರೇಷ್ಠ. ಶತಪತ್ರ ಕಮಲಕ್ಕಿಂತಲೂ ಸಹಸ್ರಪತ್ರ ಕಮಲ ಇನ್ನೂ ಶ್ರೇಷ್ಠ. ಮುಂದೆ ಅದಕ್ಕಿಂತಲೂ ಪುಂಡರೀಕ ಕಮಲ ಇದ್ರೆ ಅದು ಮತ್ತೂ ಕೂಡ ಶ್ರೇಷ್ಠ. ನಮಗೀಗ ಶತಪತ್ರ ಸಹಸ್ರಪತ್ರ ಕಮಲಗಳು ಸಿಗೋದಿಲ್ಲ. ಮುಂದೆ ಪುಂಡರೀಕಂ ಅಂತಿದೆ. ಆ ಪುಂಡರೀಕ ಪುಷ್ಪ ಅದು ಬಿಳಿ ಕಮಲ ಅಂತ ಇಲ್ಲಿ ಬರೆದಿದ್ದಾರೆ. ಕೆಲವರ ದೃಷ್ಟಿಯಲ್ಲಿ ಪುಂಡರೀಕ ಅಂತಂದ್ರೆ ಕೆಂಪು ಕಮಲ. ಆದ್ರೆ ಅಷ್ಟು ಸುಲಭವಾಗಿ ಆ ಪುಂಡರೀಕ ಎಂಬ ಶಬ್ದದ ಅರ್ಥವನ್ನ ನಾವು ತೀರ್ಮಾನಿಸಿ ಮಾಡ್ಕೊಳಿಕ್ ಆಗೋದಿಲ್ಲ.
ಇಲ್ಲೇ ಈ ಪುಂಡರೀಕಗಳಿಗಿಂತಲೂ ತುಳಸಿ ಅಂತ ಅನ್ನೋದು ಗುಣತೋಧಿಕ, ಗುಣದ ದೃಷ್ಟಿಯಿಂದ ಅದಿನ್ನೂ ಹೆಚ್ಚು ಶ್ರೇಷ್ಠ. ವೃಕಪುಷ್ಪಂ ತಸ್ಮಾತ್ ಸೌವರ್ಣಂತು ತಥೋಧಿಕಂ. ತುಳಸಿಗಿಂತಲೂ ಬಕುಲ ಪುಷ್ಪ, ಪಾದರಿ ಹೂವು ಅಂತ ಕರೀತಾರೆ, ಅದಿನ್ನೂ ಶ್ರೇಷ್ಠ. ಅದಕ್ಕಿಂತ ಸೌವರ್ಣ ಪುಷ್ಪ ಅಂತ ಹೇಳಿದ್ದಾರೆ, ಅದು ಹೆಚ್ಚು ಶ್ರೇಷ್ಠ. ಆ ಸೌವರ್ಣ ಪುಷ್ಪದಷ್ಟು ನನಗೆ ಪ್ರಿಯವಾದ ಪುಷ್ಪವೇ ಬೇರೆ ಕಡೆ ಎಲ್ಲೂ ಇಲ್ಲ ಅಂತ ವರ್ಣನೆ ಮಾಡ್ತಾರೆ. ಆದರೆ ಯಾವುದಾದ್ರೂ ಕಾರಣದಿಂದ ನಮಗೆ ಪುಷ್ಪ ಸಿಕ್ಕಿಲ್ಲದೆ ಹೋದಾಗ ಆಗ ತುಳಸಿಯ ಎಲೆಗಳಿಂದಲೇ ಅರ್ಚನೆ ಮಾಡಬೇಕು. ಪತ್ರಾಲಾಭೇತು ಶಾಖಾಭಿ. ಒಂದು ವೇಳೆ ಪತ್ರವೂ ಸಿಗದೆ ಹೋದರೆ ತುಳಸಿಯ ಕಡ್ಡಿಯಿಂದ ಪೂಜೆ ಮಾಡಬೇಕು. ಕಡ್ಡಿಯೂ ಸಿಗದೆ ಹೋದರೆ ತುಳಸಿಯ ಬೇರಿನ ತುಂಡುಗಳು ಒಣಗಿ ಹೋಗಿದ್ದೇನಿರ್ತವೆ ಅವುಗಳಿಂದ ಪೂಜೆ ಮಾಡಬೇಕು. ಅದೂ ಸಿಗದೆ ಹೋದರೆ ತುಳಸಿ ಗಿಡ ಇರುವಂಥ ಸ್ಥಳದಲ್ಲಿ ಮಣ್ಣಿರುತ್ತದೆ, ಆ ಮಣ್ಣನ್ನಾದರೂ ಭಗವಂತನಿಗೆ ಅಲಂಕಾರ ರೂಪದಲ್ಲಿ ಸಣ್ಣ ಸಣ್ಣ ಮುದ್ದೆಗಳ ರೂಪದಲ್ಲಿ ಭಗವಂತನ ವಿಗ್ರಹದ ಮೇಲಿಟ್ಟು ಪೂಜಿಸಬೇಕು ಅಂತ ಅದರ ಅರ್ಥ. ಶಿಫಾಭಾವೇ ಮೃದಾ ತತ್ರ ಭಕ್ತಿಮಾನ್ ಅರ್ಚಯೇತ ಮಾಂ. ಇನ್ನು ಇವಿಷ್ಟು ಯಾವ ಹೂಗಳಿಂದ ನನ್ನನ್ನು ಪೂಜಿಸಬಹುದು ಅಂತ ಅನ್ನೋದ್ರ ಬಗ್ಗೆ ಹೇಳಿದೆ. ನನ್ನ ಪೂಜೆಗೆ ಯೋಗ್ಯ ಅಲ್ಲದೇ ಇರುವಂತಹ ಹೂಗಳನ್ನು ಈ ಮುಂದೆ ಹೇಳ್ತೇನೆ, ಅದನ್ನ ನೀನು ಕೂಡ ಕೇಳು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಕಿಂಕಿಣಿ ಪುಷ್ಪ ಅಂತ, ಅದಕ್ಕೆ ಗೆಜ್ಜೆ ಹೂವು ಅಂತ ಇಲ್ಲಿ ಬರೆದಿದ್ದಾರೆ. ಕಿಂಕಿಣಿ ಪುಷ್ಪ ಅನ್ನೋದು ನಮ್ಗೆ ಹೇಗೆ ಅಪರಿಚಿತವೋ ಹಾಗೆ ಗೆಜ್ಜೆ ಹೂವು ಅಂತ ಅನ್ನೋದು ನಮ್ಗೆ ಅಪರಿಚಿತವೇ ಅಂತ ಅಲ್ಲಿ ಬಂದದನ್ನ ಹೇಳಿದೆ ಅಷ್ಟೆ. ಮುಂದೆ ಮುನಿ ಪುಷ್ಪ, ದರ್ದೂರ ಪುಷ್ಪ ಅಂದ್ರೆ ಹೆಮ್ಮರದ ಹೂವು, ಪಾಟಲ ಅಂದ್ರೆ ಹಸಿರು ಪಾದರಿ ಹೂವು, ಅತಿಮುಕ್ತಕ ಅಂದ್ರೆ ತಾಳೆ ಹೂವು, ಪುನ್ನಾಗ ಸುರಗಿ ಹೂವು, ನಕ್ತಮಾಲಿಕ ಹೊಂಗೆ ಹೂವು, ಯೌಧಿಕ ಖೀರಿಕ ಹಾಲೆ ಮರದ ಹೂವು, ನಿರ್ಗುಂಡಿ ಅಂದ್ರೆ ಲಕ್ಕಿ ಮರದ ಹೂವು, ಲಾಂಗುಲಿ ಕೋಳಿ ಕುಟಕನ ಹೂವು, ಜಪ ಅಂದ್ರೆ ದಾಸವಾಳದ ಪುಷ್ಪ, ಕರ್ಣಿಕಾರ, ಅಶೋಕ, ಸೇವಕ, ಕಕುಭ, ಕೆಂಪು ಮತ್ತಿ ಹೂವು, ಕೋವಿದಾರ ಅಂದ್ರೆ ಕೆಂಗಾಂಚಾಳದ ಹೂವು, ವೈಭೀತಕ ಅಂದ್ರೆ ತಾರೆ ಹೂವು, ಮತ್ತೆ ಕರಂಟಕ, ಕಲ್ಪಕ ಅಂದ್ರೆ ಖರ್ಜೂರದ ಹೂವು, ಕಾಲಕ, ಅಂಕೋಲ, ಗಿರಿಕರ್ಣಿ ಅಂದ್ರೆ ಕಪ್ಪು ಚುಕ್ಕೆ ಇರುವಂತ ಹೂವು, ನೀಲಿ ಬಣ್ಣದ ಹೂಗಳು, ಒಂದೆಲೆ ಹೂಗಳು, ಈ ಎಲ್ಲ ಯಾವ ಹೂಗಳನ್ನು ಕೂಡ ನನಗೆ ಅರ್ಪಿಸಬಾರದು. ಅದಲ್ಲದೆ ನನಗೆ ಅರ್ಪಿಸಬಹುದಾದಂಥ ಹೂಗಳನ್ನು ಕೂಡ ಎಕ್ಕೆ ಗಿಡದ ಎಲೆ ಮೇಲೆ ಏನಾದರೂ ಇಟ್ಟಿದ್ರೆ ಅರ್ಕಪತ್ತ ಸ್ಥಿತಾನಿ ಅಂತ ಹೂಗಳನ್ನ ತಗೊಳ್ಬಾರದು. ವ್ಯಾಧೃತಃ ಪಿಚುಮಂದಾನಿ ಸರ್ವಾಣ್ಯೇವ ವಿವರ್ಜಯೇತ್. ಬೇವಿನ ಹೂಗಳು ಕೂಡ ನಾನು ಪೂಜೆಗೆ ಯೋಗ್ಯವಲ್ಲ. ಹೀಗೆ ಯಾವ ಹೂಗಳಿಗೆ ನಿಷೇಧ ಇದೆಯೋ ಅದನ್ನು ಬಿಟ್ಟು ಬೇರೆ ಹೂಗಳಿಂದ ನನ್ನನ್ನು ಆರಾಧಿಸಬೇಕು ಅಂತ ಭಗವಂತ ಹೇಳ್ತಾನೆ. ಯುಧಿಷ್ಠಿರ ಕೇಳ್ತಾನೆ, ನಿನ್ನನ್ನು ಹೇಗೆ ಪೂಜಿಸಬೇಕು, ನಿನ್ನ ವಿಗ್ರಹಗಳು ಯಾವುದು? ವೈಖಾನ ಸಾಗಮಕ್ಕೆ ಸಂಬಂಧಪಟ್ಟಂಥ ಜ್ಞಾನಿಗಳು, ಅದನ್ನು ಓದಿದಂಥ ಜ್ಞಾನಿಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ? ಪಂಚರಾತ್ರಕ್ಕೆ ಸಂಬಂಧಪಟ್ಟಂಥವ್ರು ಇದಕ್ಕೆ ಸಂಬಂಧಪಟ್ಟಂತೆ ಏನು ವರ್ಣನೆ ಮಾಡ್ತಾರೆ ಅದನ್ನು ಹೇಳು. ಅದಕ್ಕೆ ಕೃಷ್ಣ ಹೇಳಿಕ್ ತೊಡಗಿದ್ದಾನೆ, ಈ ಸಮತಟ್ಟಾಗಿರುವಂತಹ ನೆಲದ ಮೇಲೆ ಈ ಅಷ್ಟದಳ ಪದ್ಮವೊಂದನ್ನು ರಚಿಸಬೇಕು. ಅಷ್ಟಾಕ್ಷರ ಮಂತ್ರದಿಂದ, ನಾರಾಯಣ ಅಷ್ಟಾಕ್ಷರ ಮಂತ್ರದಿಂದ ಅಥವಾ ವಾಸುದೇವ ದ್ವಾದಶಾಕ್ಷರ ಮಂತ್ರದಿಂದ, ವೈದಿಕ ಮಂತ್ರಗಳಿಂದ, ಪುರುಷ ಸೂಕ್ತದಿಂದ ನನ್ನನ್ನು ಆ ಸ್ಥಂಡಿಲದಲ್ಲಿ ಆವಾಹಿಸಬೇಕು. ಆಗ ಈ ವೈಖಾನ ಸಾಗವನ್ನು ತಿಳಿದಂಥ ಜ್ಞಾನಿಗಳು ನನ್ನನ್ನು ಇಷ್ಟು ಶಬ್ದಗಳಿಂದ ತಿಳ್ಕೋತಾರಂತೆ. ಏನಂತ? ಪುರುಷ, ಸತ್ಯ, ಅಚ್ಯುತ ಮತ್ತು ಅನಿರುದ್ಧ. ಪುರುಷಂ ಚ ತತಃ ಸತ್ಯಂ ಅಚ್ಯುತಂ ಚ ಯುಧಿಷ್ಠಿರ ಅನಿರುದ್ಧಂ ಚ ಮಾಂ ಪ್ರಾಹು ವೈಖಾನಸ ವಿಧೋ ಜನಾಃ. ಹೀಗೆ 4 ರೂಪಗಳು ನನಗೆ. ಮತ್ತೆ ಪಂಚರಾತ್ರವನ್ನು ತಿಳಿದವರು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ ಚತುರ್ವ್ಯೂಹ ಸ್ವರೂಪ ನಾನು ಅಂತ ವರ್ಣನೆ ಮಾಡ್ತಾರೆ. ಇವಿಷ್ಟೇ ಮೂರ್ತಿಗಳಲ್ಲ, ಅನೇಕ ಮೂರ್ತಿಗಳು ನನಗಿವೆ. ಎಲ್ಲವೂ ಕೂಡ ನನ್ನಿಂದ ಅಭಿನ್ನವೇ ಆಗಿವೆ. ಅದಕ್ಕೆ ಯುಧಿಷ್ಠಿರ ಕೇಳ್ತಿದ್ದಾನೆ, ಅನೇಕ ವ್ರತಗಳನ್ನು ಜನರು ಮಾಡ್ತಾ ಇರ್ತಾರೆ.
ಯಾವ ವ್ರತವನ್ನು ಮಾಡುವುದು ನಿನಗೆ ಅತ್ಯಂತ ಪ್ರಿಯ, ಅದನ್ನೊಂದಷ್ಟು ವರ್ಣಿಸುವಂತ. ಅದಕ್ಕೆ ಕೃಷ್ಣ ಹೇಳ್ತಾರೆ, ಅನನ್ಯ ದೇವತಾ ಭಕ್ತಾ ಯೇ ಮದ್ಭಕ್ತ ಜನಪ್ರಿಯಾ. ಇತರ ದೇವತೆಗಳಿಗೆ ಯಾರಿಗೂ ಭಕ್ತನಾಗದೆ ಅವರನ್ನು ಸರ್ವೋತ್ತಮರು ಅಂತ ಭಾವಿಸದೆ ನನ್ನನ್ನೇ ಯಾರು ಶರಣಾಗತರಾಗಿ ನಾನೇ ರಕ್ಷಕ ಅನ್ನೋ ಭಾವನೆಯನ್ನು ಇಟ್ಕೊಂಡು ಭರವಸೆಯನ್ನು ಇಟ್ಕೊಂಡು ಬಂದಿದ್ದಾರೋ ಅಂಥವ್ರಿಗೆ ನನ್ನ ಭಕ್ತರು ಅಂತ ಹೇಳಬೇಕು. ಅದರಲ್ಲಿ ಕೆಲವು ವ್ರತಗಳನ್ನು ಈಗ ಹೇಳ್ತೇನೆ, ಅದು ಸದ್ಗತಿಗೆ ಕಾರಣ, ಹಾಗೆ ಯಶೋದಾಯಕವೂ ಕೂಡ. ಅದನ್ನು ಭಕ್ತನಾದವನು ಆಚರಿಸ್ಬೇಕಂತ. ಮನೆಯಲ್ಲಿದ್ದಾಗಲಿ ಸ್ನಾನ ಮಾಡುವಾಗಲಿ ಅನೇಕ ಥರದ ಆಚರಣೆಗಳನ್ನು ಅವನು ಮಾಡ್ತಾ ಇರಬೇಕು. ಅವೇನು? ಅದರಲ್ಲಿ ಒಂದನ್ನು ಈಗ ಹೇಳ್ತಾ ಇದ್ದಾನೆ. ನೀರನ್ನು ದಾಟುವಾಗ ಅರ್ಥಾತ್ ನದಿಯನ್ನು ಈಜುವಾಗ ಮೊದಲಾದ ಪ್ರಸಂಗಗಳಲ್ಲಿ ನಾಣ್ಯದ ಆಚ್ಛಾದೇದ್ ವಸ್ತ್ರಂ ಮದ್ಭಕ್ತೋ ಜಲತಾರಣೆ, ಒಂದೇ ವಸ್ತ್ರವನ್ನು ಧರಿಸ್ಬೇಕು, ಎರಡು ವಸ್ತ್ರಗಳನ್ನು ಧರಿಸಬಾರ್ದಂತೆ. ಸ್ವಸ್ಥಸ್ತು ನ ದಿವಾ ಸ್ವಪ್ಯೇತ್, ಆರೋಗ್ಯ ಸರಿ ಇದ್ದಾಗ ಯಾವ ಕಾರಣಕ್ಕೂ ಹಗಲು ಹೊತ್ತಿನಲ್ಲಿ ಮಲಗಬಾರದು. ಆರೋಗ್ಯದಲ್ಲಿ ಏನಾದ್ರು ಅಸ್ತವ್ಯಸ್ತ ಆಗಿದ್ರೆ ಅವನು ಹಗಲು ಹೊತ್ತಿನಲ್ಲಿ ಮಲಗಬಹುದು. ಮಧು ಮಾಂಸಾನಿ ವರ್ಜಯೇತ್, ಮದ್ಯ ಮಾಂಸ ಇತ್ಯಾದಿಗಳನ್ನ ಬಿಟ್ಬಿಡ್ಬೇಕು. ಯಾವ ಕಾರಣಕ್ಕೂ ಅದನ್ನು ಸ್ವೀಕಾರ ಮಾಡಬಾರ್ದು. ಮತ್ತೆ ಎಲ್ಲಿಯೇ ದಾರಿಯಲ್ಲಿ ಬ್ರಾಹ್ಮಣರು, ಗೋವುಗಳು, ಅಶ್ವತ್ಥ ವೃಕ್ಷ, ಅಗ್ನಿ ಇತ್ಯಾದಿಗಳಿದ್ರೆ ಅವುಗಳ ಬಲಭಾಗದಲ್ಲಿ ತಾನು ಹೋಗಿ ಅವುಗಳೊಂದು ಪ್ರದಕ್ಷಿಣವನ್ನು ಹಾಕಿ ಅವಕ್ಕೆ ಗೌರವವನ್ನು ತೋರಿಸ್ಬೇಕು. ನಧಾವೇತ್ ಪತಿತೆ ವರ್ಷೆ, ಮಳೆ ಯಾವಾಗ ಆಗ್ತಾ ಇರ್ತದೋ ಅಂತ ಸಂದರ್ಭದಲ್ಲಿ ಓಡಬಾರದಂತ. ನಾಗ್ರಭಿಕ್ಷಾಂ ನಲವೋಪಯೇತ್, ಈ ನಾವು ದೇವ ಪೂಜೆ ಇತ್ಯಾದಿಗಳನ್ನು ಮಾಡಿ ಮುಂದೆ ವೈಶ್ವದೇವ ಮಾಡಿ ಅಗ್ರ ಭಿಕ್ಷೆಯನ್ನ ಬಂದಂಥ ಭಿಕ್ಷುಕನೊಬ್ಬನಿಗೆ ಹಾಕಬೇಕು, ಆಮೇಲೆ ಭೋಜನ ಮಾಡಬೇಕು. ಅದನ್ನ ಹಿಂದೆ ನಾವು ನೋಡಿದೀವಿ ಅನೇಕ ಕಡೆ. ಅಂಥದನ್ನ ಯಾವತ್ತೂ ತಪ್ಪಿಸಬಾರದು ಅಂತ ಅರ್ಥ. ಪ್ರತ್ಯಕ್ಷ ಲವಣಂ ನಾದ್ಯಾತ್ ಸೌಭಾಂಜನ ಕರಂಜನವು, ಭೋಜನದ ಪಾತ್ರಕ್ಕೆ ಉಪ್ಪನ್ನು ನೇರವಾಗಿ ಹಾಕೊಂಡು ಊಟ ಮಾಡಬಾರದು. ನಾವು ಊಟ ಮಾಡುವ ಎಲೆ ಅಥವಾ ತಟ್ಟೆಗೆ ಈ ಉಪ್ಪನ್ನು ನೇರವಾಗಿ ಹಾಕಬಾರದು ಅಂತ ಅದರ ತಾತ್ಪರ್ಯ ಇದ್ದಂತೆ ಕಾಣಿಸ್ತದೆ. ಯಾವುದಾದ್ರೂ ಪದಾರ್ಥಕ್ಕೆ ಉಪ್ಪು ಕಡಿಮೆಯಾಗಿ ಕಂಡ್ರೆ ಆಗ ಆ ಪದಾರ್ಥಗಳು ಮಾಡಿದ ಪಾತ್ರಗಳಲ್ಲಿ ಏನು ಇರ್ತಾವಲ್ಲ ಅಲ್ಲಿಯೇ ಅವಕ್ಕೆ ಉಪ್ಪನ್ನು ಬೆರೆಸ್ಬೇಕು, ಆಮೇಲೆ ನಾವು ಸ್ವೀಕಾರ ಮಾಡಬೇಕು. ಹಾಗೆ ಅಂತೇಳಿ ಒಂದು ವ್ಯಾಖ್ಯಾನದಲ್ಲಿ ಅರ್ಥ ಮಾಡಿದ್ದಾರೆ. ಪ್ರತ್ಯಕ್ಷ ಲವಣಂ ನಾಜ್ಞಾತ್ ಶೋಭಾಂಜನ ಕರಾಂಜನವು. ಈ ಶೋಭಾಂಜನ ಕರಂಜನ ಅಂತಿದೆಯಲ್ಲ, ಅದಕ್ಕೆ ಸೌಭಾಂಜನವನ್ನಾಗಲಿ ಹೊಂಗೆ ಎಣ್ಣೆಯನ್ನಾಗಲಿ ತಿನ್ನಬಾರದು ಅಂತ ಅರ್ಥ ಮಾಡಿದ್ದಾರೆ. ಗೋವಿಗೆ ಒಂದಿಷ್ಟು ಗ್ರಾಸವನ್ನು ಪ್ರತಿನಿತ್ಯವೂ ಕೊಡಬೇಕು, ಹುಳಿ ಗಂಜಿಯನ್ನು ಕುಡಿಯಬಾರದು. ಆಮ್ಲಂ ಜೈವ ವಿವರ್ಜಯೇತ್, ಇಷ್ಟದರ್ಥ. ಅಲ್ಲಿ ಸೌಭಾಂಜನ ಮತ್ತು ಕರಂಜನ ಅಂತಿದೆಯಲ್ಲ, ಸೌಭಾಂಜನ ಅನ್ನೋದನ್ನ ಸೌಭಾಂಜನ ಅಂತ ಹಾಗೆ ಅನುವಾದ ಮಾಡಿದ್ದಾರೆ. ಕರಂಜನ ಅಂದರೆ ಹೊಂಗೆ ಎಣ್ಣೆ ಅಂತ ಅದರ ಅರ್ಥ ಆಗ್ತದೆ. ನನ್ನ ಅನ್ವೇಷಣೆಯಲ್ಲಿ ಈ ಶೋಭಾಂಜನ ಅಥವಾ ಸೌಭಾಂಜನ ಅಂತ ಹಾಗೇ ಇದೆ. ಮುಂದೆ ಕರಂಜನ ಅಂದರೆ ಹೊಂಗೆ ಎಣ್ಣೆ ಅಂತ ಅದರ ಅರ್ಥ ಸಿಗ್ತದೆ. ಅದನ್ನು ಅನುವಾದ ಮಾಡೋರೊಬ್ರು ಬರೆದಿದ್ದಾರೆ. ಇನ್ನೊಬ್ರು ನುಗ್ಗೆಕಾಯಿಯನ್ನು ತಿನ್ನಬಾರದು ಅಂತ ಅರ್ಥ ಬರೆದಿದ್ದಾರೆ. ಅವರ ಪ್ರಕಾರ ಶೋಭಾಂಜನ ಅಂದ್ರೆ ನುಗ್ಗೆಕಾಯಿ ಅಂತ ಅರ್ಥ ಇದ್ದಿರಬೇಕು. ಅದು ಕರಂಜನ ಅಂದೇನು ಅಂತ ಅರ್ಥ ಗೊತ್ತಾಗೋದಿಲ್ಲ. ಮುಂದೆ ಆಮ್ಲಂ ಧಾನ್ಯಾಮ್ಲಂ ಜೈವ ವರ್ಜಯೇತ್, ಹುಳಿಗಂಜಿ ಅಥವಾ ಧಾನ್ಯಗಳಿಂದ ತಯಾರು ಮಾಡಿದಂಥ ಈಗಾಗಲೇ ಆಲ್ಕೋಹಾಲಿನ ಗುಣಮಟ್ಟವನ್ನು ಪಡಿತಾ ಇರುವಂಥ ಯಾವುದೇ ಪದಾರ್ಥವನ್ನು ಸ್ವೀಕಾರ ಮಾಡಬಾರ್ದು. ಮಾಡಿದ ಪದಾರ್ಥವನ್ನು ಹಾಗೆ ಇಟ್ಬಿಟ್ರೆ ಅದು ಹುಳಿಯಾಗಿ ಆಲ್ಕೋಹಾಲಿಕ್ ಗುಣವನ್ನು ಪಡ್ಕೋತದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಅಂಥದ್ದನ್ನು ಸ್ವೀಕಾರ ಮಾಡಬಾರ್ದು. ಅದು ಆಲ್ಕೋಹಾಲನ್ನು ಸ್ವೀಕಾರ ಮಾಡಿದಂತನೇ ಆಗ್ತದೆ ಅಂತ ಅದರ ತಾತ್ಪರ್ಯ ಆಗಿದ್ದಿರ್ಬೇಕು. ಅಲ್ಲಿಗೆ
ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.